ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್. ಬಲ ಮತ್ತು ಚಲನೆಯ ಎಂಬ ಪಾಠದ ಮುಖ್ಯ ಪ್ರಶ್ನೆ ಬಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಂದನೇ ಪ್ರಶ್ನೆ, ಸಮತಲದಲ್ಲಿ ಉರುಳುತ್ತಿರುವ ವಸ್ತುವಿನ ಸಂವೇಗವು. ಒಂದು ಸಮತಲದಲ್ಲಿ ಉರುಳುತ್ತಾ ಇರುವಂತಹ ವಸ್ತುವಿನ ಸಂವೇಗ ಏನಾಗ್ತದೆ? ವಸ್ತುವಿನ ಸಂವೇಗ ಅಂದ್ರೆ ಏನು? ಸಂವೇಗವನ್ನು ನಾವು ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ ಅಂತ ಬರಿತೀವಿ. ಪಿ ಅಂದ್ರೆ ಸಂವೇಗ, ಎಂ ಅಂದ್ರೆ ಅದರ ದ್ರವ್ಯ ರಾಶಿ, ವಿ ಅಂದ್ರೆ ವೇಗ ಅಲ್ವಾ? ಇವೆರಡನ್ನ ಏನು ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತಲ್ಲ, ಅದನ್ನೇ ನಾವು ಸಂವೇಗ ಅಂತ ಕರಿತೀವಿ. ಹಾಗಿದ್ರೆ ಸಂವೇಗ ತೂಕ ಹೆಚ್ಚಾದಂಗೆ ಅಥವಾ ತೂಕ ಕಡಿಮೆ ಆದಂಗೆ ಯಾವ ರೀತಿಯಾಗಿ ಸಂವೇಗ ಬದಲಾಗುತ್ತೆ ಅನ್ನೋದನ್ನ ನೋಡೋಣ. ಆಪ್ಷನ್ ಎ, ತೂಕ ಹೆಚ್ಚಾದಾಗ ಹೆಚ್ಚುತ್ತದೆ. ನೋಡಿ, ದ್ರವ್ಯರಾಶಿ ಹೆಚ್ಚಾದ್ರೆ ತೂಕ ಹೆಚ್ಚಾಗ್ಬೇಕು. ಹಾಗಾಗಿ ತೂಕ ಹೆಚ್ಚಾದ್ರೆ ಏನಾಗುತ್ತೆ? ಸಂವೇಗ ಹೆಚ್ಚಾಗ್ತದೆ, ಕಡಿಮೆ ಆಗತ್ತಾ? ಇವೆರಡು ನೇರವಾಗಿ ಸಂಬಂಧವನ್ನ ಹೊಂದಿದೆ. ಹಾಗಾಗಿ ತೂಕ ಹೆಚ್ಚಾದ್ರೆ ಏನಾಗುತ್ತೆ? ಸಂವೇಗ ಕೂಡ ಹೆಚ್ಚಾಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಬಿ, ತೂಕ ಕಡಿಮೆಯಾದಾಗ ಹೆಚ್ಚುತ್ತದೆ. ತಪ್ಪು. ಆಪ್ಷನ್ ಸಿ, ತೂಕದೊಂದಿಗೆ ಹೆಚ್ಚು ಮತ್ತು ಕಡಿಮೆಯಾಗ್ತದೆ. ತಪ್ಪು. ಆಪ್ಷನ್ ಡಿ, ತೂಕದ ಮೇಲೆ ಅವಲಂಬಿತವಾಗಿಲ್ಲ. ಇದು ಕೂಡ ತಪ್ಪು. ಯಾಕಂದ್ರೆ ನಾವು ಆ ಈಗ ಫಾರ್ಮುಲಾದಲ್ಲೇ ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ ಅಂತ ಬರ್ಬಿಡ್ತೀವಿ. ಇಲ್ಲಿ ಎಂ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ತೂಕದ ಮೇಲೆ ಅವಲಂಬಿತವಾಗಿದೆ ಅಂತಾನೆ ಆಗುತ್ತೆ ಅಲ್ವಾ? ಹಾಗಾಗಿ ತೂಕದ ಮೇಲೆ ಅವಲಂಬಿತವಾಗಿಲ್ಲ ಅನ್ನುವಂಥದ್ದು ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ, ತೂಕ ಹೆಚ್ಚಾದಾಗ ಹೆಚ್ಚುತ್ತದೆ. ಥ್ಯಾಂಕ್ ಯು.